ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅದರ್ ವಿಡಿಯೋ ಅಂತ ಹೇಳ್ತಾ ಇವತ್ತೇನಪ್ಪ ಅಂದರೆ ನಾವು ಬಂದಿರೋದೆ ಪಂಚಕೇರಿ ಚೋಡಮ್ಮನ ಹತ್ರ. ದೇವಸ್ಥಾನದ ಲೆಫ್ಟ್ ಸೈಡೇ ನೀವು ಬನ್ನಿ ಮರ ನೋಡೋಕ್ಕೆ ಸಿಗುತ್ತೆ ನಿಮಗೆ. ನೀವೀಗ ಇದೇನು ನೋಡ್ತಿದ್ದೀರಲ್ಲ, ಇದು ಪಂಚಕೇರಿ ಚೋಡಮ್ಮನ ಉದ್ಭವ ಮೂರ್ತಿ. ಈ ಚೋಡಮ್ಮಂದು ಭಾಳ ಮಹಿಮೆ ಮತ್ತು ಭಾಳ ಪವಾಡಗಳಿದ್ದಾವೆ ಅಂತ ನಾನು ಕೇಳ್ಪಟ್ಟಿದ್ದೆ. ಅದನ್ನು ನಾವು ಹಿರಿಯರ ಹತ್ರ ಕೇಳೋಣ ಬನ್ನಿ. ಚೋಡವಿಗೆ ಪಂಚಕೇರಿ ಚೋಡವ ಅಂತ ಯಾಕೆ ಕರೀತಾರೆ ಅಂತ ತಿಳ್ಕೊಬೋದು? ಹೇಳ್ತೀನಿ. ನಮ್ಮೂರು ಬಿಟ್ಟು ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಐತೆ ಅಲ್ಲಿ ಪಂಚಕೇರಿ ಚೋಡಮ್ಮ ಅಂತ. ಅಲ್ಲಿ ಹಿಂದ ನಮ್ಮ ಅಜ್ಜ ಮುತ್ತಾದ ಕಾಲದಿಂದ ಸ್ಥಾಪನೆ ಆಗಿತ್ತು. ಅಲ್ಲಿ ಅಲ್ಲೇ ಸ್ಥಾಪನೆ ಮಾಡಿ ಊರ ಯಜಮಾನರೆಲ್ಲ ಅಲ್ಲೇ ಮಾಡಿದ್ರು. ನಮ್ಮೂರು ಯಜಮಾನ ಅಲ್ಲಿ ಹೊಲ ಹೊಡೆಯಕ್ಕಂತ ಹೋಗಿತ್ತು. ಹೊಲ ಹೊಡೆಯಕ್ಕೆ ಹೋದಾಗ ಅಲ್ಲಿ ಬನ್ನಿ ಮರ, ಅದು ಪತ್ರಿ ಮರ, ಬೇನ್ ಮರ ಅದು ಇತ್ತು. ಅಲ್ಲಿ ಮಲಿಕೆಂದಾಗ ದೊಡ್ಡ ಸರ್ಪ ಬಂದು ಆ ವಜ್ಜಿಗೆ ಕಚ್ಚಿತು. ಆ ವಜ್ಜು ಕಚ್ಚಿದಾಗ ಜನ ಎಲ್ಲ ಏನ್ ಮಾಡಿದ್ರು, ಅಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಔಷಧಿ ಹಾಕ್ಸ್ಬೇಕು, ಅದನ್ನ ಹಾಕ್ಸ್ಬೇಕು ಅಂತ ಜನ ಎಲ್ಲ ಮಾತಾಡಿದ್ರು ಊರೊಳಗೆ. ಆ ವಜ್ಜ ಏನಂತ ಆಪರೇಷನ್ ಇರೋ ವಜ್ಜ, ನನಗೆ ಏನು ಔಷಧಿ ಮೆಡಿಸಿನ್ ಏನು ಕೊಡ್ಬೇಡ್ರಿ, ಬೇನ್ ಪತ್ರಿ ಅಷ್ಟೇ ಕೊಡ್ರಿ ಅಂದಾಗ ಎಲ್ಲ ಮತ್ತೆ ಊರೊಳಗೆ ಜನ ಎಲ್ಲ ಒಂದು ರಾತ್ರಿ ಎಲ್ಲ ಹಾಕಿಂದ ವಜ್ಜನೆಲ್ಲ ಜೋಪಾನ ಮಾಡಿ ಬೇನ್ ಪತ್ರಿ ಅಷ್ಟೇ ಕೊಟ್ಟರು. ಅಂತ ಸರ್ಪ ಕಡಿದಾಗ ಏನಾಗಲಿಲ್ಲ, ಆರಾಮಾದಾಗ ಆ ವಜ್ಜಿಗೆ ಬಲಗಾಲ ನಾಗರದ್ದು ಅವಿಂದ ಮೂಡಿದಾಗ ಅದು ಆ ವಜ್ಜಿಗೆ ಆ ಒಮ್ಮ ನಾನು ನೀನು ಇರೋ ಮಟ್ಟ ನಿನ್ನ ಮೈಗೆ ಬಂದು ಹೇಳಿಕೆ ಹೇಳ್ತೀನಿ ಅಂತ ಹೇಳ್ತು ಚೋಡಮ್ಮ. ಅವಾಗ ಆ ವಜ್ಜ ಮೈಗೆ ಹೇಳಿಕೆ ಹೇಳೋದು ಚೋಡಮ್ಮ. ಹೇಳಿದಾಗ ಯಾರ್ಯಾರ ಹಿಂಗೆ ಏನಾರ ಆತಪ್ಪ ಅಂದ್ರೆ ಹೆಚ್ಚು ಕಡಿಮೆ ಆದಾಗ ಹಿಂಗೆ ಹಾವು ಏನೇನೋ ಕಡಿತಪ್ಪ ಅಂದ್ರೆ ಹಿಂಗೆ ಏನಾರು ಕಟ್ಲೆ ಮಾಡಕ್ಕಾರ ನಿಂಬೆಹಣ್ಣು ಪಂಬೆಹಣ್ಣು ಸಾಲ್ದಪ್ಪ ಅಂದ್ರೆ ಹಂಗ ನಿಂಬೆಹಣ್ಣು ಬರೋದು ಬೆಳಕರಕ್ಕೆ ನೀನು ಸಾಯ್ತಿ ಅಂದ್ರೆ ಓಡ್ರು ಸಾಯ್ತು. ಒಂದು ಇಡೀ ಉತ್ತಿತ್ತ ಹಣ್ಣು ಇಡೀ ಊರಿಗೆ ಕೊಟ್ಟು ಏನೋ ಉಳಿದಿತ್ತು. ಒಂದು ಉತ್ತಿತ್ತ ಹಣ್ಣು ನಮ್ಮ ಇಡೀ ಊರಿಗೆ ಕೊಟ್ಟು ಇನ್ನು ಉಳಿಸ್ಕೊಳ್ಳುತ್ತೆ. ಆಮೇಲೆ ಊರಿನ ಯಜಮಾನ್ರೆಲ್ಲ ಇದು ಮಾಡಿ ಅವಮ್ಮ ಅವಜ್ಜ ವಯಸ್ಸಾಗಿ ತೀರ್ಕೆನ ಮುಂದ್ಗಡೆ ನಾನು ಇಲ್ಲಿ ಹಳ್ಳ ಐತಿ ನಮ್ಮೂರು, ಓಟ್ರು ನೀರು ತರ್ತಿದ್ರು ಅವಾಗ. ಆ ಒಳದ ಕುಡಿಯಕ್ಕೆ ಬಳಸಕ್ಕ ಎಲ್ಲದಕ್ಕೂ ಅಲ್ಲಿ ಒಂದು ಬನ್ನಿ ಪತ್ರಿ ಮರ ಇತ್ತು. ಆ ಪತ್ರಿ ಮರಕ್ಕೆ ನಾನು ಅಲ್ಲಿ ಸ್ಥಾಪನೆ ಮಾಡ್ರಿ ಅಂತ. ಅವಾಗ ಕೆರೆ ಬರಿ ಏನಿದ್ದಿಲ್ಲ, ಬರೀ ಒಂದು ದೊಡ್ಡ ಹಳ್ಳ ಇತ್ತು, ಶಾಲೆಗಳ ಅಂತ ಹರಿಹರದ ಒಳಗೆ ಹೋಗಿ ಸೇರಿದಾಗ ಎಲ್ಲ ತಪ್ಪಿದ್ವಿ. ಎಲ್ಲ ಏನಾರ ಹಿಂಗೆ ಅವಜ್ಜ ತೀರ್ಕೆನ ಮೇಲೆ ಏನಾರು ಹೆಚ್ಚು ಕಮ್ಮಿ ಆದಾಗ ಹಿಂಗೆ ಒಂದು ಹಳ್ಳು 3 ಹಳ್ಳು ತಂದು ಮಂತ್ರಿಸಿ ಕಟ್ಟಿದ ಎಲ್ಲ ಆರಾಮಾಗಲ್ಲ, ದನಕರುಗಳಿಗೆ ಅವ್ರಿಗೆಲ್ಲ ಆರಾಮಾಗಲ್ಲ. ಹೇಳಿಕೆ ಪಳಿಕೆ ಹೇಳೋದು ಅಂತ ದೇವರು ಇಡೀ ಪ್ರಪಂಚದಾಗ ನಾವು ಎಂದು ಕಾಣೆ. ನಮ್ಮ ಅಪ್ಪರು ಹೇಳೋರು, ನಮ್ಮ ಅಜ್ಜ ನಾವು ನೋಡಿಲ್ಲ, ನಮ್ಮಪ್ಪ ಅವ್ರು ಹೇಳೋದು ಹಿಂಗೆ ಏನಾರ ಯಾರಿಗಾರ ತೊಂದರೆ ಆದಾಗ ಹಿಂಗೆ ದೇವ್ರು ಬಂದಾಗ ಹಿಂಗೆ ಭಜನೆ ಮಾಡಿಕೊಂತ ಅಲ್ಲಿ ಕೋಲ್ಕುಂಟಿ ಅವ್ರದ್ದು 2 ಊರು ಅಷ್ಟೇ, ಈ ದೇವ್ರ ಬೆಳಕೆರೆಗೆ ಮತ್ತು ಕೋಲ್ಕುಂಟಿ. ಅಲ್ಲಿ ಅಲ್ಲಿ ಏನಾರಾದ್ರೆ ಗಾಡಿ ಕಟ್ಕೊಂಡು ಅಲ್ಲಿ ಕರ್ಕೊಂಡು ಬರೋ, ಇಲ್ಲಿ ಏನಾರಾದ್ರೆ ಅಲ್ಲಿಂದ ಗಾಡಿ ಕಟ್ಕೊಂಡು ಇಲ್ಲಿ ಕರ್ಕೊಂಡು ಬರೋದು. ಭಾರಿ ದೊಡ್ಡ ಪವಾಡ ಅಮ್ಮಂದು. ಈಗ ಯುವಕರೆಲ್ಲ ಸೇರಿ ನಮ್ಮೂರಿನ ಯಜಮಾನರೆಲ್ಲ ಸೇರಿ ಅಲ್ಲಿ ಒಂದು ಗದ್ಗೆ ಮಾಡಿದ್ರು. ಅವಾಗ ದೊಡ್ಡದು ಒಂದು ಕೆರೆ ಬಂತಲ್ಲಿ ಕೋಡಿ ನೀರು ಹೋಗಕ್ಕ. ಎಂತೆಂಥ ಬುಲ್ಡೇಜರು ಅವನು ಏನೋ ತಂದು ಗುದ್ಸಿದ್ರು, ಅದೇನೋ ಆಗಿ ಗುದ್ದಿಲ್ಲ. ಅವರಿಗೆ ಅವರ ಸಾಯೋದು, ಆ ಬುಲ್ಡೇಜರ್ ಕೆಟ್ಟಲಿಲ್ಲ ಅದು. ಹಂಗಾಗಿ ಆಮೇಲೆ ಅವರು ಇಂಜಿನಿಯರ್ ಬಂದು ಇಲ್ಲ ಒಂದು ದೊಡ್ಡದು ಅಮ್ಮನೊಂದು ಪವಾಡ ಐತಿ ಇಲ್ಲಿ, ಇದನ್ನ ಮಾಡಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಹಂಗಾಮೇಲೆ ಊರವರೆಲ್ಲ ಅಮ್ಮಂದು ಭಾರಿ ದೊಡ್ಡ ಪವಾಡ ಐತಿ, ನೀವೇನಾರು ಮಾಡಿ ಒಂದು ಇದಕ್ಕೆ ಗದ್ಗೆ ಕಟ್ಸ್ಕೊಡ್ರಿ. ನೋಡೋರು ಇದಾಗ ಐತಿ, ಅದು ಗದ್ಗೆ ಕಟ್ಸ್ಕೊಟ್ರು. ಗದ್ಗೆ ಕಟ್ಸ್ಮೇಲೆ ಈಗ ಎಲ್ಲ ಯುವಕರು ಊರೊಳವರೆಲ್ಲ ಸೇರಿ ಮುಳುಗಿ ದಿನ ಪರ್ವ ಮಾಡ್ತಾರೆ. ಯಾರು ಬೇಡಿಕೆ ಅಂತಾರ ಅವ್ರಿಗೆ ಒಳ್ಳೇದಾಗ ಪ್ರಸಾದ. ಈಗ ನಾವು ಬಂದಿರೋ ಜಾಗನೇ ಗದ್ಗೆ ಚೋಡಮ್ಮ. ಪಂಚಕೇರಿ ಚೋಡಮ್ಮ ಏನು ಅಜ್ಜರ ಮೈ ಮೇಲೆ ಬಂದು ಪವಾಡ ಹೇಳ್ತಿತ್ತಲ್ಲ, ಆ ಅಜ್ಜರ ತೀರ್ಕೆ ಅಂದಮೇಲೆ ಅವ್ರನ್ನ ಇಲ್ಲೇ ಸಮಾಧಿ ಮಾಡಿದ್ದು. ಆವಾಗಿಂದ ಅದಕ್ಕೆ ಗದ್ಗೆ ಚೋಡಮ್ಮ ಅಂತ ಹೆಸರು ಪ್ರಸಿದ್ಧವಾಗಿದೆ. ಇದೇ ಆ ಗದ್ಗೆ ಚೋಡಮ್ಮ. ದೇವರ ಬೆಳಕೆರೆ ಡ್ಯಾಮ್ ತುಂಬ ಐತಿತ್ತಂದರೆ ಈ ಗದ್ಗೆ ನೀರಲ್ಲಿ ಮುಳುಗೋಗ್ತಿತ್ತು. ಸೊ ಆದ ಕಾರಣದಿಂದ ಜನರೆಲ್ಲ ಸೇರಿ ಇದನ್ನ ಜೀರ್ಣೋದ್ಧಾರ ಮಾಡಿ ಈಗ ಎತ್ತರವಾದ ಸ್ಥಾನದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈಗ ನಾವು ಬಂದಿರೋ ಜಾಗನೇ ಗದ್ಗೆ ಚೋಡಮ್ಮ. ಪಂಚಕೇರಿ ಚೋಡಮ್ಮ ಏನು ಅಜ್ಜರ ಮೈ ಮೇಲೆ ಬಂದು ಪವಾಡ ಹೇಳ್ತಿತ್ತಲ್ಲ, ಆ ಅಜ್ಜರ ತೀರ್ಕೆ ಅಂದಮೇಲೆ ಅವ್ರನ್ನ ಇಲ್ಲೇ ಸಮಾಧಿ ಮಾಡಿದ್ದು. ಆವಾಗಿಂದ ಅದಕ್ಕೆ ಗದ್ಗೆ ಚೋಡಮ್ಮ ಅಂತ ಹೆಸರು ಪ್ರಸಿದ್ಧವಾಗಿದೆ. ಇದೇ ಆ ಗದ್ಗೆ ಚೋಡಮ್ಮ. ಪಂಚಕೇರಿ ಚೋಡಮ್ಮ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಮಿಬ್ಬರಿಗೂ ಧನ್ಯವಾದಗಳು. ನಿಮ್ಮ ಬಿಡುವ ಟೈಮಲ್ಲಿ ನನಗೆ ಸ್ವಲ್ಪ ಟೈಮ್ ಕೊಟ್ಟಿರಾ, ನಿಮ್ಮಿಬ್ಬರಿಗೂ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.
ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಇನ್ನೊಂದಿಷ್ಟೇ ಮಾಹಿತಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.